ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಯಾರು ಅಂತ ಹೇಳಿ ಈಗಾಗ್ಲೇ ಎಲ್ಲರಿಗೂ ಗೊತ್ತಾಗಿದೆ. ಕರ್ನಾಟಕದ ಮಗ ಅಂತಾನೆ ಪ್ರಸಿದ್ಧಿ ಆಗಿದ್ರು. ಸರಿಗಮಪ ಸೀಸನ್ 15ರ ರನ್ನರ್ ಅಪ್ ಆಗಿ ಎಲ್ಲರ ಮನೆ ಮಾತಾಗಿದ್ದಂತಹ ಹಾವೇರಿ ಜಿಲ್ಲೆಯ ಪ್ಯೂರ್ ಹಳ್ಳಿ ಪ್ರತಿಭೆ ಆಗಿದ್ದಂತಹ ಹನುಮಂತೂರವರು ಈ ಸೀಸನ್ ನ ಟೈಟಲ್ ಅನ್ನ ಪಡ್ಕೊಳ್ಳುವುದರ ಮೂಲಕ ಬಿಗ್ ಬಾಸ್ ಟ್ರೋಫಿಯನ್ನ ಇದೀಗ ಎತ್ತಿ ಹಿಡಿದಿದ್ದಾರೆ. ಬಹಳಷ್ಟು ಮಂದಿ ಇದನ್ನ ಗೆಸ್ ಮಾಡಿದ್ರು. ಹಾಗೆ ಬಹಳಷ್ಟು ಮಂದಿ ಹನುಮಂತರವರು ಗೆಲ್ಲಬಾರದು ಅಂತ ಕೂಡ ಅನ್ಕೊಂಡಿದ್ರು. ಯಾಕೆ ಅಂದ್ರೆ ಅವರು ಮುಗ್ಧತೆಯ ಮುಖವಾಡವನ್ನ ಹಾಕೊಂಡು ಆಟ ಆಡ್ತಾ ಇದ್ದಾರೆ. ಅವರು ಅವರ ಒರಿಜಿನಲ್ ಕಂಟೆಸ್ಟೆಂಟ್ ಆಗಿ ಅಲ್ಲಿ ಆಟವನ್ನ ಆಡ್ತಿಲ್ಲ ಅಂತ ಹೇಳಿ ಮತ್ತಷ್ಟು ಜನ ಅವರ ಮೇಲೆ ಒಂದಷ್ಟು ಕಂಪ್ಲೇಂಟ್ ನ ಕೂಡ ಮಾಡಿದ್ರು. ಇದೀಗ ಎಲ್ಲವನ್ನು ಮೀರಿ ಹನುಮಂತೂರವರು ಬಿಗ್ ಬಾಸ್ ನ ಟೈಟಲ್ ನ ಪಡ್ಕೊಂಡಿದ್ದಾರೆ. ಎರಡು ವಿಷಯಗಳಿಗಾಗಿ ಈ ಒಂದು ಬಿಗ್ ಬಾಸ್ ಇತಿಹಾಸವನ್ನು ಸೃಷ್ಟಿಸಿದೆ ಅಂತ ಹೇಳ್ಬೋದು. ಮೊಟ್ಟ ಮೊದಲ ಬಾರಿಗೆ ಬಿಗ್ ಬಾಸ್ ಇತಿಹಾಸದಲ್ಲಿಯೇ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಬಂದಂತಹ ಒಬ್ಬ ಕಂಟೆಸ್ಟೆಂಟ್ ಬಿಗ್ ಬಾಸ್ ಟ್ರೋಫಿಯನ್ನ ಪಡ್ಕೊಂಡಿರುವುದು ಅತಿ ದೊಡ್ಡ ಒಂದು ಸಾಧನೆ ಆ ವ್ಯಕ್ತಿಯದ್ದು ಅಂತ ಹೇಳ್ಬೋದು. ಹಾಗೆ ಮತ್ತೊಂದು ವಿಷಯ ಅಂತಂದ್ರೆ ಉತ್ತರ ಕರ್ನಾಟಕದ ಓರ್ವ ಅಭ್ಯರ್ಥಿ ಅಥವಾ ಓರ್ವ ಕಂಟೆಸ್ಟೆಂಟ್ ಬಿಗ್ ಬಾಸ್ ನ ಗೆದ್ದಿರೋದು ಇದೇ ಪ್ರಥಮ ಬಾರಿಗೆ. ಈ ಎರಡು ವಿಷಯಗಳಿಂದ ಬಿಗ್ ಬಾಸ್ ಈ ಸೀಸನ್ ನ ಬಿಗ್ ಬಾಸ್ ಒಂದು ಮಹತ್ವಪೂರ್ಣವಾಗಿದ್ದು ಅಂತ ಹೇಳ್ಬೋದು. ಹಾಗೆ ಕಿಚ್ಚ ಸುದೀಪ್ ರವರ ಕೊನೆಯ ಸೀಸನ್ ಇದು, ಕೊನೆಯ ಒಂದು ನಿರೂಪಣೆ. ಅದರಿಂದನೂ ಕೂಡ ಈ ಒಂದು ಬಿಗ್ ಬಾಸ್ ಸೀಸನ್ 11 ಮನೆ ಮಾತಾಗಿತ್ತು. ಇದೀಗ ಹನುಮಂತೂರವರು ಹಾವೇರಿ ಜಿಲ್ಲೆಯ ಹನುಮಂತೂರವರು ಕಡು ಕುಗ್ರಾಮದಲ್ಲಿ ಬೆಳೆದಂತಹವರು, ಹುಟ್ಟಿ ಬೆಳೆದಂತಹವರು, ಶಾಲೆಯನ್ನೇ ಕಾಣದೇ ಇಂತಹವರ ವ್ಯಕ್ತಿ, ಲಂಬಾಣಿ ಸಮುದಾಯಕ್ಕೆ ಸೇರಿದಂತವರು. ಹಾಗೆ ಬಂಜಾರ ಹಾಡುಗಳನ್ನ ಹಾಡುವುದರ ಮೂಲಕ ಎಲ್ಲರಿಗೂ ಕೂಡ, ಎಲ್ಲರ ಮೆಚ್ಚುಗೆಗೂ ಕೂಡ ಪಾತ್ರರಾಗಿದ್ದಂತಹ ಓರ್ವ ಯುವಕ. ಒಟ್ಟಾರೆಯಾಗಿ 50 ಲಕ್ಷ ರೂಪಾಯಿ ಮೌಲ್ಯವನ್ನ ಇದೀಗ ಪಡ್ಕೊಂಡಿದ್ದಾರೆ, ಟ್ರೋಫಿಯನ್ನ ಪಡ್ಕೊಂಡಿದ್ದಾರೆ. 2 ಲಕ್ಷ ಕ್ಯಾಶ್ ಪ್ರೈಸ್ ಅನ್ನ ಹಾಗೂ 10 ಹಲವಾರು ಕೂಪನ್ಗಳನ್ನು ಕೂಡ ಇದೀಗ ಹನುಮಂತೂರವರು ಪಡ್ಕೊಂಡಿದ್ದಾರೆ. ಅವರಿಗೆ ಅಭಿನಂದನೆಯ ಮಹಾಪೂರ ಹರಿದು ಬರ್ತಾ ಇದೆ. ತ್ರಿವಿಕ್ರಮ್ ಅವರು ಈ ಬಾರಿಯ ಬಿಗ್ ಬಾಸ್ ನ ವಿನ್ನರ್ ಆಗ್ತಾರೆ ಅಂತ ಒಂದಷ್ಟು ಮಾತುಗಳು ಕೂಡ ಕೇಳಿ ಬಂದಿದ್ವು. ಇತ್ತೀಚೆಗಷ್ಟೇ ಬಿಗ್ ಬಾಸ್ ನೀವ್ ಯಾಕೆ ವಿನ್ ಆಗ್ಬೇಕು ಅಂತ ಹೇಳಿ ತ್ರಿವಿಕ್ರಮ್ ಅವ್ರನ್ನ ಕೇಳಿದಂತ ಸಂದರ್ಭದಲ್ಲಿ ಅವರು ಹೇಳ್ತಾರೆ ತನ್ನ ತಾಯಿ ಪಟ್ಟಂತ ಕಷ್ಟವನ್ನ, ಹಾಗೆ ಈಗ ತಾನು ಬಿಗ್ ಬಾಸ್ ಸೀಸನ್ ನ ಗೆದ್ರೆ ಮುಂದೆ ತನ್ನ ಜೀವನ ಕಟ್ಟಿಕೊಳ್ಳಬಹುದು ಅನ್ನುವಂತ ಮಾತಾಡ್ತಾರೆ. ಆದ್ರೆ ಅವ್ಯಾವುದು ಕೂಡ ಇಲ್ಲಿ ವರ್ಕ್ ಆಗ್ಲಿಲ್ಲ. ತ್ರಿವಿಕ್ರಮ್ ರವರು ರನ್ನರ್ ಅಪ್ಗೆ ಅವರು ತೃಪ್ತಿಯನ್ನ ಪಡ್ಕೋಬೇಕಾಯ್ತು. ರನ್ನರ್ ಅಪ್ ಕೂಡ ಬಿಗ್ ಬಾಸ್ ನಲ್ಲಿ 15 ಲಕ್ಷ ರೂಪಾಯಿಯ ಕ್ಯಾಶ್ ಅನ್ನ ಕೊಡ್ತಾರೆ, ಜೊತೆಗೆ 2 ಲಕ್ಷ ರೂಪಾಯಿಯ ಪ್ರೈಸ್ ಮನಿಯನ್ನು ಕೂಡ ಕೊಡ್ತಾರೆ. ಇದೀಗ ವಿನ್ನರ್ ಆಗಿ ಹನುಮಂತೂರವರು, ಹಾಗೆ ರನ್ನರ್ ಅಪ್ ಆಗಿ ತ್ರಿವಿಕ್ರಮ್ ರವರು ಕಾಣಿಸ್ಕೊಂಡಿದ್ದಾರೆ. ಹನುಮಂತೂರವರಿಗೆ ಇದು ಮೊದಲ ಸೀಸನ್ ಅಥವಾ ಮೊದಲ ರಿಯಾಲಿಟಿ ಶೋ ಏನಾಗಿರ್ಲಿಲ್ಲ. ಈ ಹಿಂದೆ ಅವರು 2018ರ ಸರಿಗಮಪ 15ರಲ್ಲೂ ಕೂಡ ಕಾಣಿಸ್ಕೊಂಡು ಅಲ್ಲಿ ರನ್ನರ್ ಅಪ್ ಆಗಿ 15 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್ ಅನ್ನ ಗೆದ್ದಿದ್ರು. ಅದೇ ರೀತಿಯಾಗಿ ಬ್ಯಾಚುಲರ್ಸ್ ಅನ್ನುವಂತಹ ರಿಯಾಲಿಟಿ ಶೋ ನಲ್ಲೂ ಕೂಡ ಕಾಣಿಸ್ಕೊಂಡಿದ್ರು. ಕಾಮಿಡಿ ಕಿಲಾಡಿಗಳು ಅನ್ನುವಂತಹ ರಿಯಾಲಿಟಿ ಶೋ ನಲ್ಲೂ ಬಂದಿದ್ರು. ಹಾಗೆ ಡ್ಯಾನ್ಸ್ ಕರ್ನಾಟಕದಲ್ಲೂ ಕೂಡ ಅವರು ಪಾರ್ಟಿಸಿಪೇಟ್ ನ ಮಾಡಿ ಸೆಮಿಫಿನಾಲೆ ವರೆಗೂ ಕೂಡ ತಲುಪಿದ್ರು. ಇವಿಷ್ಟು ರಿಯಾಲಿಟಿ ಶೋ ನ ಕಂಡಂತಹ ಈ ಪ್ರತಿಭೆ, ಈ ಹುಡುಗ ಇದೀಗ ಅದೇ ಮುಗ್ಧತೆಯಿಂದ ಅಥವಾ ಅದೇ ಮುಗ್ಧತೆಯ ಮುಖವಾಡವನ್ನ ಹಾಕಿಕೊಂಡು ಒಂದು ಸೀಸನ್ ನ ಗೆದ್ದಿದ್ದಾರೆ ಅನ್ನೋದು ಹಲವರ ಮಾತು. ಒಟ್ಟಾರೆಯಾಗಿ ಈತ 5,83,00,000 ಓಟ್ ಗಳನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಿ ಮೀಡಿಯಾ ಮೂಲಕ ಹೇಳ್ತಿದ್ದಾರೆ. ಯಾರು ನಿಜಕ್ಕೂ ಕೂಡ ಇದು ಸತ್ಯಕ್ಕೆ ದೂರವಾದಂತಹ ಮಾತು. ಜನ ನೋಡಬಹುದು, ಕರ್ನಾಟಕ ಮಾತ್ರವಲ್ಲದೆ ಹೊರ ರಾಜ್ಯಗಳಲ್ಲೂ ಕೂಡ ಬಿಗ್ ಬಾಸ್ಗೆ ಅಭಿಮಾನಿಗಳಿದ್ದಾರೆ. ಹಾಗಂತ ನೋಡಿದವ್ರು ಎಲ್ಲರೂ ಕೂಡ ಓಟ್ ಹಾಕಲ್ಲ. 5 ಕೋಟಿ ಓಟ್ ಬಿದ್ದಿದೆ ಅಂತಂದ್ರೆ ಇದು ನಿಜಕ್ಕೂ ಕೂಡ ನಂಬಕ್ಕೆ ಆಗದೇ ಇರುವಂತಹ ವಿಷಯ. ಹಾಗೆ ತ್ರಿವಿಕ್ರಮ್ ಅವ್ರಿಗೂ ಕೂಡ 2 ಕೋಟಿ ಓಟ್ಗಳು ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ. ಇವುಗಳು ಕೂಡ ಸತ್ಯಕ್ಕೆ ದೂರವಾದ ಮಾತು. ನಿಜವನ್ನ ಹೇಳಿ ಓಟ್ ಎಷ್ಟು ಬಿದ್ದಿದೆ ಅನ್ನೋದಕ್ಕೆ ಏನಾದ್ರೂ ಪ್ರಾಂಪ್ಟ್ ಸತ್ಯವಾಗಿ ಅದನ್ನ ಏನಾದ್ರೂ ಅವರು ತೋರಿಸ್ತಾರಾ ಅಂದ್ರೆ ಅದಕ್ಕೆ ಪ್ರೂಫ್, ಸಾಕ್ಷ್ಯನ ತೋರಿಸ್ತಾರಾ? ಇಲ್ಲ. ಆದ್ರೆ ಯಾಕೆ ಈ ರೀತಿಯಾದಂತಹ ವದಂತಿಗಳನ್ನ ಹರಡಬೇಕು? ಏನೇ ಆಗ್ಲಿ, ಹನುಮಂತೂರವರು ಸೀಸನ್ 11ರ ವಿನ್ನರ್ ಆಗಿದ್ದಾರೆ. ಅವ್ರಿಗೆ ನಾವೆಲ್ಲ ಶುಭ ಕೋರೋಣ. ಹಾಗೆ ಅವರ ಮುಂದಿನ ಪ್ರಾಜೆಕ್ಟ್ ಗಳಿಗೂ ಕೂಡ ಆಲ್ ದಿ ಬೆಸ್ಟ್ ಹೇಳೋಣ. ಹಾಗೆ ನೀವಾಗಿ ಎಲ್ಲ ಕಡೆಯೂ ಆಟ ಆಡಿ, ಎಲ್ಲಾ ಕಡೆಗೂ ಒಂದೇ ರೀತಿಯಾದಂತಹ ಆ ಒಂದು ಇನ್ನೋಸೆನ್ಸ್ ವರ್ಕ್ ಆಗಲ್ಲ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹನುಮಂತೂರವರು ವಿನ್ ಆಗಿದ್ದು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಅದನ್ನ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನೆಲ್ ಅನ್ನ, ನಿಮ್ಮ ಚಾನೆಲ್ ಅನ್ನ ಹೀಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.